ನೋಡಿ, ಒಂದು ಸರಿ ನೀವು ದಾರಿ ತಪ್ಪಿದ್ರೆ, ಮಹಾಭಾರತದಲ್ಲಿ ನೀವು ನೋಡಿದಿರ, ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು, ತಪ್ಪೋಯ್ತು, ಆಮೇಲೆ ಎಲ್ಲ ತಪ್ಪಿತು. ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ, ಕವಲು ದಾರಿಗೆ ಇಕ್ಕಿದ್ದಾರೆ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ, ಅಂಬೇಡ್ಕರ್ ಸಮಿತಿ ಇದೆ, ಲ್ಯಾಂಡ್ ಗವರ್ನನ್ಸ್ ಸಮಿತಿ ಇದೆ. ಆ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ, ಇದೆಲ್ಲ ಹೆಂಗ್ ನಡೀತಾ ಇದೆ, ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತಿರ್ಸ್ತಾರೆ. MLA ಕತೆ ಏನು? ಮಾಡಲ್ಲ ಅಂತ ಏನು? ಮಾಡ್ಬೋದು, ಪ್ರಾವಿಷನ್ ಇದೆ. ಅವಾಗ MLA ಏನ್ ಅವ್ರ ಕತೆ ಏನಾಗ್ತೈತೆ? ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ. ಇದು ಬರ್ದ್ ಮಾಡ್ಕೊಳ್ಳಿ. ನಮ್ಮ ಶಾಸಕರು ಅಂತ ನೋಡ್ಬೇಡಿ. ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ನಮ್ಗೆ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಹೇಳ್ಬೇಕು? ಅವಾಗ ಯಾರನೇ ಇರ್ಲಿ ಅಧಿಕಾರದಾಗ, ನಾನಿರ್ಬೋದು, ಇನ್ನೊಬ್ರು, ಇದು ಗ್ಯಾರಂಟಿ ಆಗೇ ಆಗ್ತೈತೆ. ನೀವು ಒಂದೇಟ್ ಹೊಡೆದ್ರೆ ಎದುರುಗಡೆ ಇರೋರು 2 ಏಟ್ ಹೊಡೆದೇ ಹೊಡಿತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ. ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನೂ ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ. ಅವರು ನನ್ಗನ್ಸುತ್ತೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ, ಪಕ್ಕದಲ್ಲಿ ಇದಾರಲ್ಲ, ಅದೇನು ಹೇಳ್ತಾರಲ್ಲ, ಸನ್ಯಾಸಿ ಕೆಟ್ಟ ಅಂತ, ಹಂಗ್ ಕೆಟ್ಟೋಗಿದ್ದಾರೆ ಅವರಷ್ಟೇ. ಹೆಂಗ್ ಕೆಟ್ಟೋಗಿದ್ದಾರೆ. ಇಲ್ಲಿ ನೀವು ಯೋಚನೆ ಮಾಡಿ, ಮುಂದೆ ಅನಾಹುತ ಆಗೋದನ್ನ ತಪ್ಪಿಸಿ. ಇಲ್ಲಿ ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಪೋಲಾಗಬಾರ್ದು, ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಹಣ ಉಳಿಬೇಕು. ಅದು DBT ಆಗ್ತಾ ಇದೆ ಎಲ್ಲ ಕಡೆನೂ. ಇವ್ರ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ಈಗ ಮರುಪರಿಶೀಲನೆ ಮಾಡಬೇಕು ಮುಖ್ಯಮಂತ್ರಿಗಳು. ಆಯ್ತಾ ಅಶ್ವಥ್, ಅವ್ರು ಮಾತಾಡ್ತಾರಲ್ಲ. ಈಗ ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್, ಸ್ವಲ್ಪ ಚೆನ್ನಾಗಿ ಮಾಡ್ಲಿಕ್ಕೆ ಅದಕ್ಕೊಂದು ಕಮಿಟಿ ಮಾಡಿ. ಒಂದ್ ಸೆಕೆಂಡ್ ನೀವೆಲ್ಲ ಸಮಸ್ಯೆ ಅಶ್ವಥ್ ಅವರೇ, ನೀವು ಸಮಸ್ಯೆ ಬಗೆಹರಿಸಲಿಕ್ಕೆ ಸಹಕಾರ ಮಾಡಿ, ಮತ್ತೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿ. ಅದೇ ಈಗ ನಾನೇನ್ ಹೇಳ್ದೆ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಶಾಸಕರಿಗೆ ಅಗೌರವ ಬರುವಂತದ್ದು ಮತ್ತು ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಅದು ಅವಕಾಶ ಕೊಡಿ. ಇವರೇ ಅಷ್ಟು ತಾಳ್ಮೆ ಆದ್ರೂ ಬೇಕಲ್ಲ. ಶಾಸಕರಿಗೆ ಯಾವುದೇ ಅಗೌರವ ಆಗುವಂತದ್ದು ಮತ್ತು ಶಾಸಕರ ಯಾವುದೇ ಹಕ್ಕು ಮೊಟಕುಗೊಳಿಸುವ ರೀತಿಯಲ್ಲಿ ಸ್ಪಷ್ಟವಾದ ಅವನ ಸಂದೇಶ. ಪ್ರತಿಪಕ್ಷ ನಾಯಕರೇ ಇವಾಗ ಕೇಳಿಲ್ಲಿ ನಿಲ್ಲಿ. ಶಾಸಕರಿಗೆ ಅಗೌರವ ಆಗದ ರೀತಿಯಲ್ಲಿ, ಶಾಸಕರ ಹಕ್ಕು ಯಾವುದಕ್ಕೂ ಮೊಟ್ಟಗಾಗದ ರೀತಿಯಲ್ಲಿ ನಾವು ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿ ಸ್ಪಷ್ಟ ಸೂಚನೆ ಕೊಡ್ತೇವೆ ಒಂದು ಹೇಳಿದ್ದಾರೆ. ತಾವು ಇವತ್ತು ಏನಿದ್ರಿ, ಈ ಒಂದು ಅನುಷ್ಠಾನ ಆಗುವಂತ ಕೆಲವೊಂದು ಸಮಸ್ಯೆಗಳೇನಿದೆ ಪ್ರಾಕ್ಟಿಕಲ್ ಕೆಲವೊಂದು ವಿಚಾರ ತಾವು ಗಮನಕ್ಕೆ ತಂದಿದ್ದೀರಿ. ಬಹುಶಃ ಇವತ್ತು ಈ ಸೆಷನ್ ಆದ ನಂತರ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕರೆಸಿ ಕೂತ್ಕೊಂಡು ಏನೆಲ್ಲ ಸಮಸ್ಯೆ ಚರ್ಚೆ ಮಾಡಿ ಆ ಸಮಸ್ಯೆ ದೂರ ಮಾಡಿ